ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 15th ಏಪ್ರಿಲ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳೋಣ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥ ಒನ್ ಲೈನರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳೋಣ. ಆ್ಯಕ್ಚುಲಾಗಿ ಇವನ್ನೆಲ್ಲ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಎಕನಾಮಿ ರಿಲೇಟೆಡು 2-3 ಎಕ್ಸ್ಟ್ರಾ ಪಾಯಿಂಟ್ಸ್ನ ನಾವು ನೋಡ್ಕೊಳೋಣ. ಎಸ್ಪೆಷಲಿ ಡೆಫಿನೇಷನ್ಸ್ಗಳು ಅವನ್ನು ಕೂಡ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನೋಡ್ಕೊಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಿರುತ್ತೆ. ಸೊ ನಿಮಗೆ ನೋಟ್ಸು PDFs ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPC ಅಂತ ಏನಿರುತ್ತಲ್ಲ, ಅದರ ಹೆಡ್ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು. ಸೊ ಸದ್ಯಕ್ಕೆ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇದ್ದಾರೆ? ಶಕ್ತಿಕಾಂತ ದಾಸ್ ಇದ್ದಾರೆ. ಸೊ ಅವರು ಬಂದ್ಬಿಟ್ಟು ಇವಾಗ ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ ಇರ್ತಾರೆ. ಸೊ ಪ್ರತಿ ಟೈಮು ಕೂಡ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇರ್ತಾರಲ್ಲ, ಅವರೇ ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಅವ್ರನ್ನ ನಾವೇನಂತ ಕರಿತೀವಿ? ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸ್ ಅಫಿಷಿಯೋ ಅಂತಂದರೆ ಯಾರು ಆ ಸೀಟಲ್ಲಿ ಇರ್ತಾರೆ ಅವರೇ ಇದಕ್ಕೂ ಕೂಡ ಚೇರ್ಮನ್ ಆಗಿರ್ತಾರೆ ಅಂತ. ಸೊ ಇವಾಗ ಶಕ್ತಿಕಾಂತ ದಾಸ್ ಇದ್ದಾರೆ ಅಂತಂದರೆ ಅವರೇ ಇದರಲ್ಲಿ ಚೇರ್ಮನ್ ಆಗಿರ್ತಾರೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಬಂದ ತಕ್ಷಣ ಇದರಲ್ಲಿ ಕಾಂಪೋಸಿಷನ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಯಾರು ನೋಡ್ಕೊಂಡಿದ್ದೀವಿ? ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಚೇರ್ಮನ್ನು ಯಾರು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಚೇರ್ಮನ್ ಯಾರು ಇರ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಗವರ್ನರ್ ಯಾರು ಇರ್ತಾರೆ? ಅವರೇ ಚೇರ್ಮನ್ ಇರ್ತಾರೆ. ಅದಾದಮೇಲೆ ಡೆಪ್ಯೂಟಿ ಗವರ್ನರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನಿರ್ತಾರಲ್ಲ, ಅವರು ಕೂಡ ಮಾನಿಟರಿ ಪಾಲಿಸಿಯಲ್ಲಿ ಇನ್ಚಾರ್ಜು. ಮಾನಿಟರಿ ಪಾಲಿಸಿ ರಿಲೇಟೆಡ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಕೂಡ ಇದರಲ್ಲಿ ಒಬ್ಬರು ಮೆಂಬರ್ ಇರ್ತಾರೆ. ಅದಾದಮೇಲೆ ಇನ್ನೊಬ್ಬರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಆಫೀಸರ್ ಒಬ್ಬರು ನಾಮಿನೇಟ್ ಆಗಿರ್ತಾರೆ ಸೆಂಟ್ರಲ್ ಬೋರ್ಡಿಂದ. ಸೊ ಅವರು ಕೂಡ ಇರ್ತಾರೆ. ಅದಾದಮೇಲೆ ಒಬ್ಬರು ಪ್ರೊಫೆಸರ್ ಇರ್ತಾರೆ. ಯಾವುದು ಅಂತಂದರೆ ಮುಂಬೈ ಬೇಸ್ಡು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟಲ್ ರಿಸರ್ಚ್ ಏನಿದೆಯಲ್ಲ, ಆ ರಿಸರ್ಚಿಂದ ಆ ಇನ್ಸ್ಟಿಟ್ಯೂಟಿಂದ ಒಬ್ಬರು ಪ್ರೊಫೆಸರ್ ಇರ್ತಾರೆ. ಅದಾದಮೇಲೆ ಪ್ರೊಫೆಸರ್ ಆಫ್ ಫೈನಾನ್ಸ್ ಇರ್ತಾರೆ. ಅದರಿಂದ ಅಂತಂದರೆ IIM ಅಹಮದಾಬಾದಿಂದ. ಅದಾದಮೇಲೆ ಒಬ್ಬರು ಅಗ್ರಿಕಲ್ಚರಲ್ ಎಕನಾಮಿಸ್ಟು ಇರ್ತಾರೆ. ಮತ್ತು ಸೀನಿಯರ್ ಅಡ್ವೈಸರು ಯಾರು? ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಏನು ಡೆಲ್ಲಿಯಲ್ಲಿ ಇದೆಯಲ್ಲ ಅವರು. ಸೊ ಇಷ್ಟು ಜನ ಕಾಂಪೋಸಿಷನ್ ಇರ್ತಾರೆ. ಎಸ್ಪೆಷಲಿ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಚೇರ್ಮನ್ ಯಾರು ಇರ್ತಾರೆ ಅಂತ. ಯಾಕಂತಂದರೆ ನಾವು ಎಕ್ಸಾಮ್ ಅಂತ ನೋಡ್ಕೊಂಡ ತಕ್ಷಣ ತುಂಬಾ ಈ ಥರ ಬಾಡೀಸ್ ಇರ್ತವೆ. ಸೊ ಪ್ರತಿಯೊಂದು ಬಾಡೀಸು ಕೂಡ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳ್ಕೊಂಡಿರಬೇಕು. ಸೊ ಕೆಲವೊಂದು ಬಾಡೀಸ್ ಇರುತ್ತೆ, ಅದಕ್ಕೆ ನಮಗೆ 100% ಗೊತ್ತೇ ಇರಬೇಕು. ಯಾಕಂತಂದರೆ ಎಕ್ಸಾಂಪಲು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು. ಅದಾದಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸೊ ಇದು ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಯಾರು ಬರ್ತಾ ಇರ್ತಾರೆ ಅದು. ಸೊ ಈ ಥರದ್ದು ಕೆಲವೊಂದು ಕಮಿಷನ್ಸ್ಗಳಿರ್ತವೆ, ಅವಕ್ಕಂತೂ ನಮ್ಗೆ ಗೊತ್ತಿರಲೇಬೇಕು. ಬಟ್ ಅದನ್ನು ಬಿಟ್ಬಿಟ್ಟು ಬೇರೆ ಏನಿರ್ತಾರಲ್ಲ ಅದೆಲ್ಲದ ಕೂಡ ನಮಗೆ ಯಾರು ಗವರ್ನರ್ ಇರ್ತಾರೆ, ಮೇನ್ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಸಾಕಾಗಿರುತ್ತೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಬ್ಯಾಂಕ್ ಕ್ಯಾನ್ ಬಾರೋ ಓವರ್ನೈಟ್ ಲಿಕ್ವಿಡಿಟಿ. ಇವನ್ನ ನಾನು ಇಲ್ಲೇ ಡೈರೆಕ್ಟಾಗಿ ಹೇಳಿರ್ತೀನಿ. ಸೊ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಅದಾದಮೇಲೆ ಬೇರೆ ಬ್ಯಾಂಕ್ಗಳಿದ್ದಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಮತ್ತು ಬೇರೆ ಬ್ಯಾಂಕ್ಗಳಿದ್ದಾವೆ. ಇದು ಬ್ಯಾಂಕ್ 1, ಬ್ಯಾಂಕ್ 2, ಆ ಥರ ಬ್ಯಾಂಕ್ 3, ಬ್ಯಾಂಕ್ 4, ಈ ಥರ ಸುಮಾರು ಬ್ಯಾಂಕ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಈಗ ಏನಾದರೂ ಈ ಬ್ಯಾಂಕ್ಗಳಲ್ಲಿ ದುಡ್ಡು ಕಮ್ಮಿ ಆಗಿದೆ, ಇವಕ್ಕೆ ದುಡ್ಡು ಬೇಕು ಅಂತಂದರೆ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ದುಡ್ಡು ಇಸ್ಕೊತಾರೆ. ಸೊ ಯಾಕೆ ಇಸ್ಕೊತಾ ಇದ್ದಾರೆ ಬ್ಯಾಂಕು ದುಡ್ಡು ಅಂತಂದರೆ, ಯಾಕಂತಂದರೆ ಅವ್ರ ಹತ್ರ ದುಡ್ಡು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಅವ್ರ ಹತ್ರ ಲಿಕ್ವಿಡಿಟಿ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಸೊ ದುಡ್ಡು ಅವ್ರ ಹತ್ರ ಕಮ್ಮಿ ಆಗಿದೆ, ಫಂಡ್ಸ್ ಅವರಿಗೆ ಬೇಕಾಗಿದೆ. ಸೊ ಅದಕ್ಕೆ ಅವ್ರು ಏನು ಮಾಡ್ಕೊತಾರೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಅಮೌಂಟನ್ನ ಇಸ್ಕೊತಾರೆ. ಸೊ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಅಮೌಂಟನ್ನ ಕೊಡ್ತಾ ಇದೆಯಲ್ಲ, ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೂ ಕೂಡ ಇಂಟ್ರೆಸ್ಟ್ ರೇಟು ಚಾರ್ಜ್ ಮಾಡುತ್ತೆ. ಯಾಕಂತಂದರೆ ಸುಮ್ಮನೆ ಕೊಡಲ್ಲ, ಅದು ಕೂಡ ಇಂಟ್ರೆಸ್ಟ್ ರೇಟು ಚಾರ್ಜ್ ಮಾಡುತ್ತೆ. ಈ ಇಂಟ್ರೆಸ್ಟ್ ರೇಟು ಬ್ಯಾಂಕ್ಗೆ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಾರ್ಜ್ ಮಾಡಿರುತ್ತಲ್ಲ, ಅದನ್ನು ನಾವು ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಈಗ ಬ್ಯಾಂಕಿಗೆ ದುಡ್ಡು ಬೇಕಾಗಿದೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಈಸ್ಕೊಳ್ಳುತ್ತೆ. ಆವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೋ ಅಮೌಂಟ್ ಕೊಡುತ್ತೆ, ಬಟ್ ಆ ಕೊಟ್ಟಿರೋ ಅಮೌಂಟಿಗೆ ಇಂಟ್ರೆಸ್ಟ್ ಏನು ಚಾರ್ಜ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದಕ್ಕೆ ನಾವು ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಬ್ಯಾಂಕ್ ಕ್ಯಾನ್ ಬಾರೋ ಓವರ್ನೈಟ್ ಲಿಕ್ವಿಡಿಟಿ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಈಗ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ. ಇವಾಗ ಅಕಸ್ಮಾತ್ ಏನಾದರೂ ನಮ್ಮ ಪಾಪ್ಯುಲೇಷನಲ್ಲಿ ಇಲ್ಲ ಅಂತಂದರೆ ನಮ್ಮ ಕಂಟ್ರಿಯಲ್ಲಿ ಅಮೌಂಟ್ ಜಾಸ್ತಿ ಆಗಿದೆ ಅಥವಾ ಅಮೌಂಟು ಕಮ್ಮಿ ಆಗಿದೆ, ಈ ಅಮೌಂಟು ಜಾಸ್ತಿ ಆಗೋದು ಅಥವಾ ಅಮೌಂಟು ಕಮ್ಮಿ ಮಾಡೋದು, ಜನರ ಹತ್ರ ಅಮೌಂಟು ಜಾಸ್ತಿ ಯಾವ ಥರ ಮಾಡೋದು, ಕಮ್ಮಿ ಯಾವ ಥರ ಮಾಡೋದು, ಅದು ರಿಸರ್ವ್ ಬ್ಯಾಂಕಾಗಿ ಗೊತ್ತಿರುತ್ತೆ. ಸೊ ಅದು ಅದೇ ರೀತಿಯಲ್ಲಿ ಈ ಇಂಟ್ರೆಸ್ಟ್ ರೇಟ್ ಏನು ಕೊಡ್ತಾ ಇರುತ್ತೆ, ರೆಪೋ ರೇಟು, ಇದರಿಂದ ಮೇಲೆ ಕೆಳಗಡೆ ಮಾಡ್ತಾ ಅದನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ಸರಿ ಬ್ಯಾಂಕ್ಗಳಿಂದ ಅಮೌಂಟ್ ಇಸ್ಕೊಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ರಿವರ್ಸ್ ರೆಪೋ ರೇಟ್. ಆಯಿತಾ? ಸೊ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈಸ್ಕೊಂಡ್ರೆ ಅದನ್ನು ರೆಪೋ ರೇಟ್ ಅಂತ ಕರಿತೀವಿ ಆ ಇಂಟ್ರೆಸ್ಟಿಗೆ. ಅದೇ ಬ್ಯಾಂಕ್ಗಳು ಉಲ್ಟಾ ಮಾಡಿಕೊಂಡ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದ್ರು ಬ್ಯಾಂಕಿಂದ ಇಸ್ಕೊಂಡ್ರೆ ಅದನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡುತ್ತೆ? ಇವಾಗ ಎಕ್ಸಾಂಪಲು ನಾವು ನೋಡ್ಕೊಳ್ಳೋಣ.
ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದರೂ ಇಂಟ್ರೆಸ್ಟ್ ರೇಟು ಕಮ್ಮಿ ಮಾಡಿದ್ದಾರೆ. ಸೊ ಇಂಟ್ರೆಸ್ಟ್ ರೇಟು ಕಮ್ಮಿ ಮಾಡಿದರೆ ಏನಾಗುತ್ತೆ, ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇನ್ನೂ ಸುಮಾರು ದುಡ್ಡು ಇಸ್ಕೊಳುತ್ತೆ. ಕರೆಕ್ಟ್ ಅಲ್ವಾ? ಯಾಕಂತಂದರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಅಂದ ತಕ್ಷಣ ನಾವು ಕೂಡ ಎಕ್ಸಾಂಪಲ್ ಏನಾದ್ರು ಇ ಎಮ್ ಐ ತೊಗೋಬೇಕು ಅವಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದ್ದರೆ ನಾವು ಇನ್ನೂ ಇ ಎಮ್ ಐ ತೊಗೊಳಕ್ಕೆ ಇಷ್ಟಪಡ್ತೀವಿ. ಅದೇ ಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದರೂ ಇಂಟ್ರೆಸ್ಟ್ ರೇಟು ರೆಪೋ ರೇಟ್ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಬ್ಯಾಂಕ್ಗಳೆಲ್ಲದು ಏನು ಮಾಡುತ್ತೆ ಅಂತಂದರೆ, ಸರಿನಪ್ಪ ಕಮ್ಮಿ ಅಮೌಂಟಿಗೆ ಕಮ್ಮಿ ಇಂಟ್ರೆಸ್ಟಿಗೆ ನಮಗೆ ದುಡ್ಡು ಸಿಗುತ್ತೆ, ಬೇಗ ತೊಗೊಳೋಣ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಅಮೌಂಟ್ನ ತೊಗೊಳುತ್ತೆ. ಜಾಸ್ತಿ ಅಮೌಂಟ್ನ ತೊಗೊಂಡು ಜಾಸ್ತಿ ಅಮೌಂಟ್ ಇದರ ಹತ್ರ ಇರುತ್ತಲ್ಲ, ಜಾಸ್ತಿ ಅಮೌಂಟು ಪಬ್ಲಿಕ್ಕಿಗೂ ಕೂಡ ಕೆಲವೊಂದು ಬೆನಿಫಿಟ್ಸ್ನ ಕೊಡುತ್ತೆ. ಪಬ್ಲಿಕ್ಕಿಗೂ ಕೂಡ ಕೆಲವೊಂದು ಇಂಟ್ರೆಸ್ಟ್ ಕಮ್ಮಿ ಮಾಡೋವಂಥದ್ದು, ಇಲ್ಲಾಂತಂದರೆ ಬೇರೆ ಲೋನ್ ಫೆಸಿಲಿಟೀಸ್ ಕೊಡುವಂಥದ್ದು ಆ ಥರ ಮಾಡ್ತಿರುತ್ತೆ. ಈಗೇನಾದರೂ ಇಂಟ್ರೆಸ್ಟ್ ರೇಟು ಜಾಸ್ತಿ ಮಾಡಿಬಿಟ್ರೆ ಅವಾಗ ಬ್ಯಾಂಕ್ಗಳು ಕಮ್ಮಿ ಅಮೌಂಟ್ ತೊಗೊಳುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ. ಅದೇ ಥರ ಜನರಿಗೂ ಕೂಡ ಕಮ್ಮಿ ಅಮೌಂಟ್ ಕೊಡುತ್ತೆ. ಸೊ ಈ ಥರ ರೆಪೋ ರೇಟು ಮತ್ತು ರಿವರ್ಸ್ ರೆಪೋ ರೇಟ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಬೇಸಿಕ್ ಪರ್ಪಸ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI ಕ್ಯಾನ್ ಬಾರೋ ಫ್ರಮ್ ಬ್ಯಾಂಕ್. ಸೊ ಇದೇ ಥರ ಜಾಸ್ತಿ ಮಾಡಿಬಿಡೋದು. ನಾವು ನೀವು ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀವಿ ಅಂತ ತಕ್ಷಣ ಏನು ಮಾಡುತ್ತೆ, ಬ್ಯಾಂಕ್ಗಳು ಸರಿ ತೊಗೊಂಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಡುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತಾ ಇರೋದು ಆ ಥರ ಮಾಡ್ತಾ ಇರುತ್ತೆ ಬ್ಯಾಂಕ್ಸು. ಸೊ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದಿದೆ. ಇವಾಗ ರಿಪೋ ರೇಟು ರಿವರ್ಸ್ ರೆಪೋ ರೇಟು ಬಿಟ್ಬಿಟ್ಟು ಕೂಡ ನಮ್ಗೆ ಏನಾಗುತ್ತೆ ಅಂತಂದರೆ ಬ್ಯಾಂಕ್ಗೆ ಎಕ್ಸ್ಟ್ರಾ ಅಮೌಂಟು ಬೇಕಾಗಿರುತ್ತೆ. ಸೊ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ ಎಡಿಷ್ನಲ್ ಅಮೌಂಟು ಕೂಡ ಓವರ್ ನೈಟು ಇದು ತೊಗೊಂಬಿಡುತ್ತೆ ಅಮೌಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ. ಸೊ ಯಾಕೆಂತಂದರೆ ಎಕ್ಸ್ಟ್ರಾ ಶಾಕ್ ಬರಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾಂಕಿಂಗಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ MSF ಅಂತ ಹೇಳ್ಬಿಟ್ಟು ಕರಿತೀವಿ. ರೀಸೆಂಟಾಗಿ ಸೂಪೇಸ್ ಪೋರ್ಟಲು ಯಾರು ಲಾಂಚ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇದನ್ನು ಸುಪ್ರೀಂ ಕೋರ್ಟು ಲಾಂಚ್ ಮಾಡಿದೆ. ಸೂಪೇಸ್ ಪೋರ್ಟಲು ಏನಿದು ಸೂಪೇಸ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಕೇಳಿದ್ರೆ, ಸೂಪೇಸ್ ಅಂತಂದ್ರೆ ನಮಗೇನಾಗುತ್ತೆ, ಸುಪ್ರೀಂ ಕೋರ್ಟ್ ಪೋರ್ಟಲ್ ಫಾರ್ ಅಸಿಸ್ಟೆನ್ಸ್ ಇನ್ ಕೋರ್ಟ್ ಎಫಿಷಿಯನ್ಸಿ. ಸುಪ್ರೀಂ ಕೋರ್ಟ್ ಪೋರ್ಟಲ್ ಫಾರ್ ಅಸಿಸ್ಟೆನ್ಸ್ ಇನ್ ಕೋರ್ಟ್ ಎಫಿಷಿಯನ್ಸಿ. ಅದಕ್ಕೆ ನಾವೇನಂತ ಕರಿತೀವಿ, ಸೂಪೇಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೇನ್ ಏನು ನೆನ್ಪಿಟ್ಕೊಂಡಿರಬೇಕು, ಸುಪ್ರೀಂ ಕೋರ್ಟು ಸ್ಟಾರ್ಟ್ ಮಾಡಿರೋವಂಥದ್ದು ಇದು ಅಂತ ಹೇಳ್ಬಿಟ್ಟು. ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ನಾವು ಯಾವ ಥರ ನಮ್ಮಲ್ಲಿ ಕೇಸಸ್ ಬರ್ತಾ ಇದ್ದಾವೆ, ಯಾವ ಥರ ಕೇಸಸ್ನ ಫೈಲ್ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದೊಂದು ಪೋರ್ಟಲು. ಅದು ಬಂದ್ಬಿಟ್ಟು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಳ್ಳೋಂಥದ್ದು ಸೂಪೇಸ್ ಪೋರ್ಟಲ್. ನೆಕ್ಸ್ಟು ನಮಗೆ ಬಿಗ್ಗೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲ್ಯಾಂಟು ಎಲ್ಲಿ ಸೆಟಪ್ ಮಾಡ್ತಾರೆ ಅಂತಂದರೆ ತೆಲಂಗಾಣದಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ರಾಮಗುಂಡಂ ತೆಲಂಗಾಣದಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಎಷ್ಟು ಮೇಂಟೈನ್ ಮಾಡ್ಕೊಬೋದು ಪೇಮೆಂಟ್ ಬ್ಯಾಂಕಲ್ಲಿ, ಇದನ್ನು ನೋಡಿ 1 ಲಕ್ಷ ಇಟ್ಟಿದ್ರು ಪೇಮೆಂಟ್ಸ್ ಬ್ಯಾಂಕ್ ಅಂತಂದ್ರೆ ಏನು, ಇವಾಗ ನಿಮ್ಮ ಹತ್ರ Paytm ಇದೆ, Paytm ವಾಲೆಟ್ ಇರುತ್ತೆ, ಈ ಥರ ನೆಕ್ಸ್ಟ್ ನಮಗೆ ಫೋನ್ಪೇ ವಾಲೆಟ್ ಇರುತ್ತೆ. ಸೊ ಈ ಥರ ಈ ವಾಲೆಟ್ ಅಂತಂದರೆ ಏನು, ಈ ಅಮೌಂಟನ್ನ ನೀವು ಈ ಅಪ್ಲಿಕೇಶನಲ್ಲಿ ಇಟ್ಟಿರ್ತೀರ. ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಂದು ಸರಿ ನೀವು ನಿಮ್ಮ ಕಾರ್ಡ್ನ ಕೊಟ್ಬಿಟ್ಟು ಇಲ್ಲಾಂತಂದರೆ ನಿಮ್ಮ ಬ್ಯಾಂಕಿಂದ ಇದಕ್ಕೆ ಹಾಕೋ ಬದಲು ಏನು ಮಾಡ್ತೀರಾ ಅಂತಂದರೆ, ಈ ವಾಲೆಟಲ್ಲೇ ಒಂದು ಎಕ್ಸ್ಟ್ರಾ ಒಂದು 200-300 ರೂಪಾಯಿ ಇಟ್ಕೊಂಡ್ಬಿಟ್ಟಿರ್ತೀರ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲಿಗೆ. ಸೊ ಇಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಎಲ್ಲರೂ ಪೇಮೆಂಟ್ ಮಾಡಬೇಕು ಅಂತಂದರೆ ಬೇಗ ಪೇಮೆಂಟ್ ಮಾಡ್ಕೊತಾ ಇರ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ, ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಥರ ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 1 ಲಕ್ಷ ಇಟ್ಟಿದ್ರು. ಬಟ್ ಇವಾಗ ತುಂಬ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು 2 ಲ್ಯಾಕ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, 2 ಲಕ್ಷ ಮಾಡಿದ್ದಾರೆ. ಅದಾದಮೇಲೆ ಫಸ್ಟ್ ಅರಬ್ ವುಮನ್ ಯಾರು ಸ್ಪೇಸ್ ಪ್ರೋಗ್ರಾಮಲ್ಲಿ ಎಂಟರ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ನೂರಾ ಅಲ್ ಮತ್ರೂಷಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅರಬಿಂದ. ಸೊ ಅರಬ್ ಪ್ರೋಗ್ರಾಮಿಗೋಸ್ಕರ, ಯಾವುದಕ್ಕೋಸ್ಕರ, ಸ್ಪೇಸ್ ಪ್ರೋಗ್ರಾಮಲ್ಲಿ ಫಸ್ಟ್ ಅರಬ್ ವುಮನ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದಾದಮೇಲೆ ರೀಸೆಂಟಾಗಿ ಟಾಪ್ ಸಿವಿಲಿಯನ್ ಅವಾರ್ಡು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ, ಒಬ್ಬರು ಇಂಡಿಯನಿಗೆ ಕೊಟ್ಟಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ನಮಗೆ ಯೂಸಫ್ ಅಲಿ ಎಮ್ಮೆ ಅಂತ ಹೇಳ್ಬಿಟ್ಟು. ಬ್ಲೂ ರೆವಲ್ಯೂಷನ್ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತಂದರೆ, ಬ್ಲೂ ರೆವಲ್ಯೂಷನ್ ನಮಗೆ ಫಿಶ್ಗೆ ರಿಲೇಟ್ ಆಗಿದೆ. ಇಲ್ಲಿವರೆಗೂ ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ರೆ #REPO ಅಂತ ಅಟ್ಲೀಸ್ಟ್ ಕಮೆಂಟ್ ಮಾಡ್ಕೊಂಡಿರಿ. ಸೊ ನೀವು ಕಮೆಂಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ, ಯಾವುದಾದ್ರು ವೀಡಿಯೋ ಮೇಲೆ ಜಾಸ್ತಿ ಕಮೆಂಟ್ಸ್ ಇಲ್ಲ ಅಂತಂದರೆ ಆ ವೀಡಿಯೋನ ಪ್ರಮೋಟ್ ಮಾಡೋಕ್ಕೋಗಲ್ಲ, ಆ ಚಾನಲ್ನೂ ಕೂಡ ಪ್ರಮೋಟ್ ಮಾಡೋಕ್ಕೋಗಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಪ್ರಮೋಟ್ ಈ ಥರ ಏನಾದ್ರು ಏನೇ ಕಮೆಂಟ್ ಮಾಡಿದ್ರು ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋಂಥದ್ದು ಕಮೆಂಟ್ ಮಾಡಿ ಅಂತ. ಸೊ DRDO ಫುಲ್ ಫಾರ್ಮ್ ಏನು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳಿಗೋಸ್ಕರ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.